ಏನು ಮಾಡ್ತಾ ಇದೀವ? ಏನಿಲ್ಲ. ಯಾಕೆ? ಏನಜ್ಜಿ? ಏನು ಏನು ಇಲ್ಲ ಕಣವ. ನಾನು ಏನೋ ಒಂದು ದಿವಸ ಮಾತಾಡ್ಬೇಕಾಗಿತ್ತು ನಿನ್ ಕುಟೆ. ಅದೇನು ಹೇಳು. ಅಲ್ಲ ಕಣಪ್ಪ, ಅಮ್ಮ ಬಂದು 4 ದಿವಸ ಆಗದೆ, ಹೋಗಿ ಮಾತಾಡ್ಸ್ಕೊಬರ್ಬೇಕು ನೀನು. ಅಜ್ಜಿ ಒಳ್ಳೆ ಮಾತಾಡಿ ಹೇಳ್ತಾನೆ. ಅವಳು ಸುದ್ದಿ ನನ್ನ ಕೊಟ್ಟು ಹೇಳ್ಬೇಡ ನೀನು. ನಿನ್ನ ಮಗಳು ಸುದ್ದಿಯಾ ನನ್ನ ಕೊಟ್ಟು ಯಾವುದೇ ಕಾರಣಕ್ಕೂ ಹೇಳ್ಬೇಡ ನೀನು. ಯಾಕಲ ನಿನ್ಗೆ ಎಲ್ಲ ಕೇಳಿ ಬಂದಿರೋದು? ಅದಕ್ಕೆ ಗಂದೆ ನೀನು. ನಿಮ್ಮ ಅಮ್ಮ ಕಲ ಅವಳು ಬೇರೆ ಅವಳು ಇವಳು ಅಂತ ಮಾತಾಡ್ತಿದ್ದಿ ನೀನು. ನೀನು ಪರವಾಗಿಲ್ಲ, ನೀನು ಸುಮಾರಾಗಿ ಬುದ್ಧಿ ಕಲ್ತಿದ್ದೀಯೇ. ನೀನೇನು ಅನ್ಕೊಬಿಟ್ಟಿದೆ ಕತ್ಬಿಡು ನಿನ್ನ. ಪರವಾಗಿಲ್ಲ. ಅಲ್ಲ ಅವಳು ಇವಳು ಅಂತ ಏಕವಚನದಲ್ಲಿ ಮಾತಾಡಬೇಡ ನನ್ನ ಮಗಳನ್ನ ನೀನು. ನ್ಯಾಯವಾಗಿ ಮಾತಾಡಿ ನೀನು. ಅವಳು ಇವಳು ಅಂತ ಮಾತಾಡ್ತಾನೆ. ನಾನು ಹಂಗೆ ಮಾತಾಡೋದು. ಅವಳು ಕೊಟ್ಟಿರೋ ಗೌರವಕ್ಕೆ ಇನ್ನೇನು ಮಾತಾಡೋರು? ಹೇಳು. ಇಷ್ಟಕ್ಕಿಂತ ಇನ್ನೇನು ಮಾತಾಡೋದು? ನಿಂಗೆ ಮಾತಾಡೋದು. ಅಲ್ಲ ಏನು ಮಾಡಿದಾಳು ನಿನ್ಗಳು? ಎಲ್ಲ ಮಾಡಿದಾಳು ಅವಳು? ನ್ಯಾಯವಾಗಿ ಮಾತಾಡು. ನಮ್ಮ ಅಪ್ಪನ ಮೋಸ ಮಾಡ್ತಾಳಲ್ಲ, ಅದು ತಪ್ಪಲ್ವಾ? ನಮ್ಮ ಅಪ್ಪನಿಗೆ ಯಾಕೆ ಮೋಸ ಮಾಡ್ತಾ ಇದ್ದಾಳು? ಅಲ್ಲ ಬೇವರ್ಸಿ ನನ್ನ ಮಗನಿಗೆ ಡೈವರ್ಸ್ ಕೊಟ್ಟುಬಿಟ್ಟು ಬಂದಮೇಲೆ ಹೆಂಗಿರ್ಬೇಕು ಇವಳು? ಅವ್ನು ಸುಮ್ಮನೆ ಬಿಡಕ್ಕಿಲ್ಲ, ಅವನ್ನ ತೆಗಿತೀನಿ ನನ್ನ ಮಗನ. ಯಾಕೆ ತೆಗ್ದಿಯೇ? ಯಾಕ್ಲ ಹಿಂಗಂತ ಇದ್ದೀನಿ ನೀನು? ಎಲ್ಲ ತೆಗ್ದಿ ನೀನು? ಹೋಗಿ ತಗೊಂಡು ಇಷ್ಟು ಬೆಂಕಿಕ ನ್ಯಾಯವಾಗಿ ಬುದ್ಧಿ ಕಲಿ ನೀನು. ಏನು ತೆಗ್ದಿ ನೀನು? ಅವನ್ಯಾಕೆ ಅವನೇನು ಮಾಡಿದಾನು? ನನ್ನ ಹಳಿ ಮಯ್ಯ ಚಿಂದಂತಾನು. ನನ್ನಿಂದ ಇವತ್ತು ನಿಮ್ಮ ಅಮ್ಮನ ಬೇಡಾಗತ್ತೆ ಹೊರ್ತು ಅವರಿಂದ ಯಾರಿಂದನೂ ಅಲ್ಲ. ನಿನ್ನೆ ಮೊದಲು ಸಾಯಿಸ್ಬೇಕು ನಿನ್ನ. ಅಲ್ಲ ಮಾನ ಬರೋದಿಲ್ವ ಹಿಂಗೆಲ್ಲ ಮಾತಾಡ್ತೀಯಲ್ಲ ನೀನು? ಅದು ಹೆಂಗೆ ಹಿರಿ ಗಂಡನ್ ಬಿಟ್ಬಿಟ್ಟು ಕಿರಿ ಗಂಡನ್ ಮುಟ್ಬೇಕು ಹೆಂಗೆ ಪರ್ಮಿಷನ್ ಕೊಟ್ಟೆ ನೀನು? ಏನೋ ಹಣೆ ಬರೀತು, ಆಯ್ತು ಹೋಯ್ತು. ಈಗೇನು ಮಾಡೋಕ್ಕದು? ನೀನು ನೋಡಿದ್ರೆ ಯಾವಾಗಲೂ ಅವಳು ಸಾಯ್ತಿರೋಲ್ಲ, ಒಂದ್ಸತಿ ಹೋಗಿ ಮಾತಾಡ್ಸೋದು ಅಂತಾನೆ ಬಿಟ್ಟು ಹಿಂಗೆ ಆಡ್ತಾ ಕುಂತಿದ್ದೀನಿ ನೀನು. ನಾನೇಕೆ ಮಾತಾಡ್ಸೋದು ನಾನು? ಇವತ್ತು ನಮ್ಮ ಅಪ್ಪನಿಗೆ ನ್ಯಾಯ ಮಾಡೋಳೆ. ನಮ್ಮ ಅಪ್ಪ ಬಂದಾಗ ನಮ್ಮ ಅಪ್ಪನ ಕೊಟ್ಟು ಮಾತಾಡಿದ್ರೆ ನಮ್ಮ ಅಪ್ಪ ಉಳ್ಕೊತಿತ್ತಿಲ್ವ? ಇತ್ತ ತಾಯಿ ಪ್ರೀತಿನಿಲ್ಲ, ಇತ್ತ ತಂದೆ ಪ್ರೀತಿನಿಂದಂಗೆ ಮಾಡ್ಬಿಟ್ಲಲ್ಲ ನನಗೆ. ಅವಳು ಮಕ್ಳಿಗೆ ಮಾತ್ರ ತಾಯಿ ಪ್ರೀತಿ ಬೇಕು ಅಂದ್ಬಿಟ್ಟು ಹೋಗ್ಬಿಟ್ಲಲ್ಲ. ನನ್ನ ಪರಿಸ್ಥಿತಿ ಏನು? ನೀನು ಬೇಡ ಅಂದಿದ್ದಾಳೆ. ಫೋನ್ ಮಾಡಿದ್ರೆ ಫೋನ್ ಎತ್ತಕ್ಕಿಲ್ಲ, ಮಾತಾಡಕ್ಕಿಲ್ಲ. ನೀನು ಇನ್ನೇನು ಮಾಡಾಳು? ಅವಳೆ ಹುಷಾರಿಲ್ದರೆ ಸಾಯ್ತಾ ಕುಂತವಳೆ ಅಂಥದ್ರಲ್ಲಿ ನೀನು ಹಿಂಗೆ ಆಡೋದ್ರೆ ಹೆಂಗಪ್ಪ ಹಿಂಗೆ? ನಾನು ಕೇಳಿದೆ ತಪ್ಪಾಯ್ತಾ? ಈಗ ಹೋಗಿ ಮಾತಾಡ್ಸೋಲ್ಲ ಅಂತವೆ. ಅಲ್ಲ ಅವಳೆ ಓಲೆ ಮಾತಾಡ್ಸೋಲ್ಲ ಹೋಗಿ ನೀನು. ಹೇಳ್ತಾನೆ ಕೇಳ್ಕೊ. ನನಗೆ ನಾನೇ ಬಂದಿಲ್ಲ ಹೋಗಿ ಮಾತಾಡ್ಸ್ಬೇಕು ಅಂತವ. ನಾನೇಕೆ ಮಾತಾಡ್ಸೋಣ ಅವಳನ್ನ? ನನಗೂ ಅವಳಿಗೂ ಯಾವುದೇ ಸಹ ಸಮಾಧಾನವಿಲ್ಲ. ನಿನ್ನ ಮಗಳನ್ನ ನೀನು ಹೋಗಿ ನೋಡ್ಬೇಕಾರೆ ನಾನು ಬೇಡನಕ್ಕಿಲ್ಲ. ನಮ್ಮ ಅಪ್ಪನ ಅನ್ಯಾಯ ಮಾಡೋಳೆ. ಅವಳನ್ನ ನಾನು ಸುಮ್ಮನೆ ಬಿಟ್ಟನ? ಅವಳನ್ನೆಲ್ಲ ನೋಡ್ಕೊ. ನಿನ್ನ ಅಳಿಮೈ ಹಿರಿ ಅಳಿಮೈನ ಕತೆ ಮುಗಿಸ್ತೀನಿ ನೋಡ್ಕೊ. ಯಾರು ಹಿಂದೂ ಮಾಡಿರ್ಬಾರ್ದು ಮುಂದೂ ಮಾಡಿರ್ಬಾರ್ದು. ಆ ಕೆಲಸನೇ ಬಿಟ್ಟು ಇದನ್ನು ಮಾಡೋದು ನಾನು. ಏನು ನನಗೆ ಎಷ್ಟು ಆಡ್ಕೊತಾರೆ ಗೊತ್ತಾ? ನಿಮ್ಮ ಅಮ್ಮ ಹಿಂಗಂತಲ್ಲ, ನಿಮ್ಮ ಅಪ್ಪ ಹಿಂಗಂತಲ್ಲ ಅಂದಾಗ ನನಗೆ ಎಷ್ಟು ಅವಮಾನ ಅದದು. ಅದ್ರ ಬಗ್ಗೆ ನೀವು ಯಾರು ತಲೆಗೆಡ್ಸ್ಕೊಂಡಿದ್ದೀರ ನೀವು? ಎಷ್ಟು ಯಾವ ಥರ ನಮ್ಮ ಫ್ರೆಂಡ್ಸ್ಗಳೇ ನನ್ನ ಯಾವ ಥರ ಇರಿಟೇಷನ್ ಮಾಡ್ತಾರೆ ಗೊತ್ತಾ? ಯಾವ ಥರ ಮಾತಾಡ್ತಾರೆ ಗೊತ್ತಾ? ನಿಮ್ಮ ಅಪ್ಪ ಅಮ್ಮನಿಗೆ ಮಾನ ಬರೋದಿಲ್ವ, ನಿಮ್ಮ ಅಪ್ಪನಿಗೆ ಮಾನ ಬರೋದಿಲ್ವ ಅಂತ. ಅಪ್ಪ ನೋಡಿದ್ರೆ ಬಿಟ್ಟು ಹೊಂಟೋಗಾನೆ, ನಿಮ್ಮ ಅಮ್ಮ ನೋಡಿದ್ರೆ ಅವ್ನು ಕೂಡ ಚಕ್ಕಂತ ಆಡ್ತಾವಳೆ ಅಂತ ಯಾವ ಥರ ಮಾತಾಡ್ತಾರೆ ಗೊತ್ತಾ? ನಾಟ್ಕೊಳ್ಳೋದಿಲ್ಲ ಅಂದವನು ಮಕ್ಕಳ ನಾಟಿಗೆ ಯಾವಲ್ಲ ಅಂದವನು. ನನ್ನ ಮಗಳ ಬಗ್ಗೆ ಮಾತಾಡ್ತಾನು. ನನ್ನ ಮಗಳು ನನಗೆ ಬುದ್ಧಿ ಕಲಿಕೆ ಕಾಲ್ಸಂದಿ ನುಗ್ಗಬೇಕು ಗೊತ್ತಾ? ನಾವು ಹಾಕಿದ ಗೆರೆ ದಾಟ್ಬಿಡ್ದು ಅಂದ್ಬಿಟ್ಟು ನಾನು ಹೇಳ್ದೆ ಅಂತ ಮದುವೆ ಒಪ್ಕೊಂಡು ಹೊರ್ತು ಅವಳನ್ನ ಇಷ್ಟಪಟ್ಟು ನಿಮ್ಮ ಅಪ್ಪನ ಮದುವೆ ಆಗಿಲ್ಲ. ನನ್ನ ಮಗ ನ್ಯಾಯವಾಗಿದ್ದೀರಿ. ಇವತ್ತು ನನ್ನ ಮಗಳ ಜೀವನ ಯಾಕೆ ಹಿಂಗಾಯ್ತಿತ್ತು? ನಿಮ್ಮ ಅಪ್ಪನ ಮುರುವ ಆಫೀಸರ್ ಕೆಲ್ಸಕ್ಕೆ ಹೋಗ್ಬೇಕಾರೆ ಅವಳು ಹಿಂಗ್ಬಿಟ್ಟು ಬಿದ್ದು ಅವಳ ತಲೆಗೆಡ್ಸ್ಬಿಟ್ಟು ಅವಳ ತಲೆಗೆಡ್ಸಿ ಆ ಥರ ಇದು ಮಾಡ್ದಾಗ ಹೊರ್ತು ಇನ್ನೇನೂ ಇಲ್ಲ. ನಾನು ಮಾಡೋಕ್ಕಿಲ್ಲ ಅಂತಂದ್ರು ನಿಮ್ಮ ಅಪ್ಪನೇ ಗ್ವಾಗ್ಯಾರ್ದು ಹೆಂಗೆ ನೋಡ್ಕೊತೀನಿ ಹಿಂಗೆ ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು ಮದುವೆ ಮಾಡ್ಕೊಂಡ ಬೆಣ್ಣ. ಈಗ ಮಾತಾಡ್ತಾನೆ ನಾಚಿಕೆ ಮಾನ ಮರ್ಬೋದು ಇಲ್ದಾನೆ. ನೋಡೋಜಿ, ನೀನು ಎಷ್ಟು ಹೇಳಿದ್ರು ಅಷ್ಟೇ. ಅವಳು ಯಾವತ್ತು ನನ್ನ ಬಗ್ಗೆ ತಲೆಗೆಡ್ಸ್ಕೊಂಡಾನೆ, ಅವಳು ಮಕ್ಕಳ ಬಗ್ಗೆ ತಲೆಗೆಡ್ಸ್ಕೊಂಡ್ಲು. ಆವತ್ತಿಗೆ ನಿನ್ನ ಮಗಳು ನನ್ನ ಪಾಲು ಸತ್ತೋದ್ಲು. ಸುಮ್ಮನೆ ನೀನು ಎಷ್ಟು ಹೇಳಿದ್ರು ಅಷ್ಟೇ. ನಾನು ಯಾವತ್ತು ಅವಳನ್ನ ಅಮ್ಮ ಅಂತ ಏನು ಒಪ್ಕೊಳಕ್ಕಿಲ್ಲ. ನಾನು ಪರಿಜ್ಞಾನ ಬೇಡವಾ? ಮನ್ಸೂನ್ ಕುಲ ಅಲ್ವಾ? ಯಾಕಂಗೆ ಯಾಕೆ ಬೇಕು? ಓಹೋ ಹಿರಿಗಂಡ ಬರೋದೇನೋ ಹೋಗೋದೇನೋ. ನಮ್ಮ ಸ್ನೇಹಿತರುಗಳೆಲ್ಲ ನೋಡ್ಕೊಂಡು ನನ್ನ ಹೆಂಗರಿಗೋಸ್ತವ್ರೆ ಗೊತ್ತಾ? ನಿಮ್ಮ ಮನೆಗೆ ಯಾರೋ ಬತ್ತವ್ರೆ ಯಾರವರು ಅಂತ ಕೇಳ್ತಾವ್ರೆ. ನಾನು ಏನಂತ ಹೇಳೋಣ? ನಾನು ಏನಂತ ಹೇಳೋಣ? ನಮ್ಮ ಅಮ್ಮ ಸರಿ ಇಲ್ಲ ಅಂತ ಹೇಳೋಣ? ಅಲ್ಲ ಉದುರಿಸ್ಬಿಡ್ತೀನಿ. ನೀನು ಯಾವಾಗ ಮಾತಾಡು? ನನ್ನ ಮಗಳ ಬಗ್ಗೆ ಹಿಂಗೆಲ್ಲ ಮಾತಾಡ್ಬೇಡ ನೀನು. ಗುಲಾಮ ನೀನು ಏನು ಅನ್ಕೊಬಿಟ್ಟಿದ್ದೀನಿ ನೀನು? ಎಲ್ಲ ಅನ್ಕೊಬಿಟ್ಟಿದ್ದೀನಿ ನೀನು ಎಲ್ಲ ಮಾತಾಡೋಕ್ಕೆ. ನೀನು ಆಯ್ತು ಹೋಗಿ ಮಾತಾಡು. ನೀನು ಜಾಸ್ತಿ ಮಾತಾಡಿದ್ರೆ ಸರಿಯಾಗಿ ಸಾಕ್ಬಿಡ್ತೀನಿ. ಮುರುವಾಗಿ ನಿನಗೆ ಲೋಪ ನನ್ನ ಮಗನೇ. ಯಾವಾಗ ಮಾತಾಡೋದು ಕಲಿ ನೀನು. ನೀನು ಸಣ್ಣ ಎತ್ತಿ ಬೈಲ್ ಮುನ್ನಾಕಂದರು ಅವತಾರ ಆಡ್ತಾರೆ ಅವತಾರವ. ಇವನೇ ಸರಿಯಲ್ಲ ಇವನು. ನೀನು ಅವತಾರಕ್ಕೊಂದಿಷ್ಟು ಬೆಂಕಿಕ. ನಮ್ಮ ಮಗಳ ಬಗ್ಗೆ ಇನ್ನೊಂದು ಮಾತಾಡಿಯ ನೀನು. ನೀನು ಹೋಗಿ ನೋಡಿದ್ರಷ್ಟಲ ಬಿಟ್ರಷ್ಟಲ ಓಲ ಅವಳು ಮಕ್ಕಳೇ ಸಾಕತ್ತಾರೆ ಅವಳನ್ನ. ಅವಳೇನು ತಿನ್ನಕ್ಕಿಲ್ದ ನಿಂತಾಗ ಬಂದು ಕೈ ಚಾಚ್ಕೊಂಡು ನಿಂತಿಲ್ಲಕತ್ತೆ ಸಾಕಪ್ಪ ನೀನು ಅಂತವ. ನೀನು ಈಗಲೇ ಈ ಥರ ನೋಡ್ಕೊತೀಯ. ನೀನು ಮುಂದಕ್ಕಂತೂ ಇನ್ನೂ ಗಮನ ನೋಡ್ಕೊತೀಯ ಕಣ. ನೀನು ಯಾವ ಥರ ನೋಡ್ಕೊತೀಯ ಅಂತ ಗೊತ್ತು ಕಣ. ನೀನು ಯಾವ ಥರ ನೋಡ್ಕೊತೀಯ ಏನು ಅನ್ನೋದು ನನಗೆ ಗೊತ್ತು ಕಣ. ಹೋಗು. ನಾನು ನೋಡ್ಕೊಳಕ್ಕೆ ಹಣೆ ಬರ ಬಂದದ್ದು ನಿನ್ನ ಮಗಳನ್ನ ಮಾಡ್ಬಾರ್ದು ಕೆಲಸ ಮಾಡ್ಬಿಟ್ಟು ಬಂದವಳನ್ನ ಅವಳನ್ನ ತಾಯಿ ಅಂತ ಹೇಳೋಕ್ಕೂ ನಾಚಿಕೆ ಆಯ್ತದೆ. ಒಟ್ಟಿನಲ್ಲಿ ನೀನು ಹಳ್ಳಿ ಮೈನ ಕತೆ ಮುಗಿತು ಅನ್ಕೋ. ಅವ್ನ ಮಾತು ನಮ್ಗೆ ಸರಿಯಾಗಿ ಕೆಲಸ ಬರೋದು ಹೋಗೋದು ಎಲ್ಲ ಇಟ್ಕೊತಾವನೆ. ಈ ಥರ ಮಾಡೋ ನೀವು ಯಾಕೆ ಕೊಡ್ಬೇಕಾಯ್ತು? ಡೈವರ್ಸ್ ಯಾಕೆ ಕೊಡ್ಬೇಕಾಯ್ತು? ಒಳಗೆ ಯಾಕೆ ಕೊಡಬೇಕಾಗಿತ್ತು? ನಾಚಿಕೆ ಮನ ಮರೋದಿಲ್ವ? ಎಂಥ ಕಿತ್ತೋ ಜನಗಳು ಹೋದ್ರು ಮಾತ್ರ ಅವ್ರ ಮನೆ ಮುಂಗಡೆ ನಿಂತ್ಕೊಂಡು ಅವ್ರು ಮಾನ ಮರೋದೇನು ಕಳ್ದ್ಬಿಟ್ಟೆ ಬರೋದು. ನಾನು ಸುಮ್ಮನೆ ಬಿಟ್ಬಿಟ್ಟು ಬರ್ತೀನಿ ಅಂತ ಮಾತ್ರ ಅನ್ಕೊಬೇಡ ನೀನು. ನಿನ್ನ ಮಗಳು ಆಡೋ ಆಟಗಳೆಲ್ಲ ನೋಡ್ಕೊಂಡು ಇರ್ತೀನಿ ಅಂತ ಮಾತ್ರ ಕನ್ಸಲು ಅನ್ಕೊಬೇಡ ನೀನು. ಏನಂಗೆ ಮಾತಾಡಿ ನೀನು? ಏನಂಗೆ ಮಾತಾಡಿ ನೀನು ಅಂತ? ಅಲ್ಲ ಲೋಪ ನನ್ನ ಮಗನೇ ಒತ್ತು ಸೇರೋಕ್ಕೆ ಹಣ ಉಣ್ಕೊಂಡು ನೀನು ತಿರ್ಗಾ ಮಾತಾಡ್ತೀಯಲ್ಲ. ನೀನು ನಾಚಿಕೆಲ್ತಾನೆ ಮಾನ ಮರೋದಿಲ್ಲದ ನನಗೆ. ಮಾನ ಮರೋದಿ ಬೇಡವ ನಿನಗೆ. ನೀನು ಯೋಗ್ಯತೆ ಒಂದಿಷ್ಟು ಬೆಂಕಿ ಇಕ್ಕ ನಿನ್ನ. ನೀನು ಸರಿಯಾ? ನೀನು ಬುದ್ಧಿ ಕಲ್ತೀನಿ ನೀನು. ನಿನ್ನ ಬುದ್ಧಿ ಒಂದಿಷ್ಟು ಬೆಂಕಿ ಇಕ್ಕಂದರು ಅಲ್ಲಕ್ಕಲ್ಲ. ಏನಂಗೆ ಮಾತಾಡಿ ನೀನು? ಏನಂಗೆ ಮಾತಾಡಿಯೇ ನೀನು? ಏನಂಗೆ ಮಾತಾಡಿಯೇ? ಅಲ್ಲ ಇವತ್ತು ನನ್ನ ಮಗಳಿಗೋಸ್ಕರ ನೀನು ಸಾಕ್ತೇನೆ ಹೊರ್ತು ಎತ್ತು ತಾಯಿಗೆ ಬಾಯಿಗೆ ಬಂದಾಗ ಮಾತಾಡಬೇಡ ನೀನು. ನನ್ನ ಮಗಳು ಎಷ್ಟು ತ್ಯಾಗ ಮಾಡಾಳೆ ಏನು ಎಂತ ಅಂತ ಗೊತ್ತು. ತಪ್ಪು ಮಾಡಾಳೆ ಇಲ್ಲ ಅಂತ ಹೇಳಕ್ಕಿಲ್ಲಕ್ಕಲ್ಲ. ಅವಳು ತಪ್ಪು ಮಾಡಿರೋದು ಯಾಕೆ ಕೇಳು? ಯಾಕೆ ಕೇಳ? ತಪ್ಪು ಮಾಡಿರೋದು ನನ್ನಿಂದವ. ನಾನು ಹಾಳ್ಗರಿ ಮುಂಡೆ ಅವೇನೊಂದು ಜೀವನ ನಾನು ಹಾಳು ಮಾಡಿದ್ದು. ನೀನು ಏನೇ ಬೋಯಂಗಿರು ನನಗೆ ಬೋಯಿ ಹೊರ್ತು ಅವಳಿಗೇನು ಮಾತಾಡಬೇಡ. ಒಳ್ಳೇದಾಯ್ಕಿಲ್ಲ ನಿನಗೆ. ಅವಳೇ ಹುಷಾರಿಲ್ದಾನೆ ಸಾಯ್ತಾ ಕುಂತವಳೆ.
ನೀನು ಹಿಂಗೆ ಆಡ್ತಾ ಇದೆಯಲ್ಲ ನೀನು ಸರಿಯಾ ಸರಿಲ್ಲ ನೀನು. ಅಯ್ಯೋ ನಮ್ಮ ಅಮ್ಮನ ಪರಿಸ್ಥಿತಿ ಹಿಂಗೆ ಆಯ್ತಲ್ಲ ಚಿಕ್ಕ ವಯಸ್ಸಿಗೆ. ನಮ್ಗೆ ಯಾರು ಗತಿ ಏನು ಎಂತು ನಮ್ಮ ಅಮ್ಮನಿಗೆ ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು? ಏನಾರು ದಿಗ್ಲಿದ್ದದು ನಿನಗೆ? ಏನೋ ಮಾಡ್ಬಿಟ್ಟನಂತೆ. ಏನು ಮಾಡ್ಬಿಟ್ಟಿಯಪ್ಪ? ಏನು ಮಾಡ್ಬಿಟ್ಟು ಗನದರಿ ಆಗ್ಬಿಡ್ತೀಯ ಬಿಡು ನೀನು. ಏನಾರು ಮಾಡ್ಬಿಟ್ಟನಂತೆ ಏನು ಮಾಡೋಕ್ಕದ ನೀನು? ಎಲ್ಲ ಮಾಡ್ಕೊಳಕ್ಕದ ನೀನು? ಆತೋಟಿಯಾಗಿ ಬುದ್ಧಿ ಕಲಿ ನೀನು. ನೀನೇ ಸರಿ ಇಲ್ಲಕ್ಕದ ಬುದ್ಧಿ ಕಲ್ತಿರ ನೀನು. ಏನೋ ಮಾಡ್ಬಿಟ್ಟಾರಂತೆ ಏನು ಮಾಡೋಕ್ಕದ ನೀನು? ಏನು ಮಾಡ್ಕೊಳಕ್ಕಾಯ್ತಿಲ್ಲ ತಿಳ್ಕೊಬಿಡು. ಸಾಯ ಕುಟೆ ಹಾಡಿ ಚೋಡಿ ಆತ ಕುಂತಾನೆ. ಹಾಡಿ ಚೋಡಿಯ ಒಳ್ಳೇದದ ನಿನಗೆ. ಸಾಯ್ಲಿ ಬಿಡೋಜಿ ಸಾಯ್ಲಿ ಬಿಡು. ಅವಳು ಸತ್ರ ನನಗೇನು ಹೇಳು. ಅವಳು ಸತ್ರ ಸಾಯ್ತಾಳೆ ಇದ್ರ ಇರ್ತಾಳೆ. ಅದಕ್ಕೂ ನನಗೂ ಯಾವ್ದು ಸರ ಸಂಬಂಧನೂ ಇಲ್ಲ ನನಗೆ. ಅವಳು ಈಗಲೇ ಸತ್ರು ನನ್ನ ಕಣ್ಣು ಹಾಕಿಲ್ಲ ನಾನು. ನನಗೆ ಮಾಡಿರೋ ನೇಯ್ಕೆ ನನ್ನ ಸ್ನೇಹಿತರು ಮುಂದ್ಗಡೆ ನನ್ನ ತಲೆ ತಗ್ಸಾಗ ಮಾಡ್ಬಿಟ್ಲು. ಅವಳನ್ನ ತಾಯಿ ಅಂತ ಹೇಳ್ಕೊಳಕ್ಕೂ ನಾಚಿಕೆ ಆಯ್ತದೆ. ಅದೇನು ಜೀವನವ ನಮ್ಮದು ಒಂದು ಜೀವನವ ನಮ್ಮದು. ತಿರ್ಗಾ ಹೋಗ್ಬೇಕಾಗಿತ್ತು ಅವಳನ್ನ ದೊಡ್ಡ ಮನ್ಸ್ಕಿತ್ತೀಯ ಮಾತಾಡ್ಸೋಕ್ಕೆ. ಅವಳನ್ನ ಸತ್ರು ಇನ್ನು ಅವಳು ಸಮಸ್ಯೆ ಇಲ್ಲ ನನಗೆ. ನಾನಂತೂ ಅವಳ ಅಮ್ಮ ಅಂತ ನಾನು ಮಾತಾಡ್ಸೋಕ್ಕೂ ಇಲ್ಲ. ಅವಳ ಮಕ್ಕಳನ್ನ ನೋಡೋಕೆ ನಾನು ಇಷ್ಟಪಡಕ್ಕಿಲ್ಲ. ನಾನು ಹೇಳ್ತೇನೆ ಕೇಳ್ಕೊ. ಸುಮ್ಮನೆ ನನ್ನ ಕೋಪ ಬರ್ಸ್ಬೇಡ ನೀನು. ಸುಮ್ಮನೆ ನೀನು ನಿನ್ನ ಮಗಳ ಕಡೆ ಸಪೋರ್ಟ್ ಮಾಡ್ಕೊಂಡು ಮಾತಾಡೋದ್ರ ಮಾತ್ರ ನಾನು ಸುಮ್ಮನೆ ಕೇಳಿಲ್ಲ ನಾನು. ಹಂಗಾರೆ ಅವಳು ಏನು ಮಾಡಿದ್ರು ಅವಳು ಏನು ಮೊನ್ನೆ ಮೋಸ ಮಾಡಿದ್ರು ಅವ್ಳು ನೋಡ್ಕೊಂಡು ಸುಮ್ಮನಿರ್ಬೇಕಲ್ವ ಜಿ? ಸುಮ್ಮನಿರ್ಬೇಕಲ್ವ? ಅವಳು ಮಾಡೋ ಮೋಸಗಳೇ ಚಂದ. ಚಂದನಲ್ಲ ಚಂದ ಚಾರದ ಪ್ರಶ್ನೆ ಅಲ್ಲಕಲ್ಲ. ಇವತ್ತು ಹಣೆ ಬರ ದೇವರು ಹೆಂಗೆ ಬರ್ದಿರ್ತಾನ ತಪ್ಪಿಸ್ಕೊಳಕಾಯ್ತದ? ಅವೆಲ್ಲ ಹಣೆ ಬರ. ಮಾಡೋ ತಪ್ಪೆಲ್ಲ ಮಾಡಿಬಿಟ್ಟು ಹಣೆ ಬರದ ಮೇಲೆ ಹಾಕ್ಬಿಟ್ರೆ ಒಪ್ಕೊಳಕ್ಕೆ ನಾನು ದಡ್ಬಡಿ ಇದರಲ್ಲ ನಾನು. ಸುಮ್ಮನೆ ಹೋಗು ನೀನು ಬಾಯಿ ಮುಚ್ಕೊಂಡು. ಅಲ್ಲ ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗಜ್ಜಿ. ಹಣೆ ಬರಕತ್ತೆ. ಹಣೆ ಬರ ಬಂದದ್ದು. ಹಣೆ ಬರ ಯಾವ ಹಣೆ ಬರ ಬಂದಿದ್ದು? ನಾವು ನ್ಯಾಯವಾಗಿ ಬುದ್ಧಿ ಕಲಿತಾನೆ. ಹಣೆ ಬರ ಬರ್ತದೆ. ಹಣೆ ಬರ ಯಾವ ಹಣೆ ಬರನಿಲ್ಲ ಏನೂ ಇಲ್ಲ. ಇನ್ನು ನಮ್ಮನ ಕುಲಕ್ಕೆ ನಾವು ಮಾಡ್ಕೊಬಿಟ್ಟು ಹಣೆ ಬರದ ಮೇಲೆ ತಕ್ಕೋದು ಏಡಿಗಳ ಕೆಲಸ. ಅದು ಏಡಿಗಳ ಲಕ್ಷಣ. ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕೋ. ದಡ್ಡಿ ಹೆಂಗೆ ಆಡ್ಬೇಡ ನೀನು. ದಡ್ಡಿ ಆಗಿರೋದಕ್ಕೆ ನೀನು ಈ ಥರ ಎಲ್ಲ ಆಗಿರೋದು. ನೀನು ಕರೆಕ್ಟಾಗಿ ಬುದ್ಧಿ ಕಲ್ತಿದ್ರೆ ಇವತ್ತು ಅದು ಹಾಕ್ಬೋದು. ಯಾಕೆ ನನ್ನ ಮಗಳ ಜೀವನಕ್ಕೆ ಬಂದಿದ್ದೀನಿ ನೀನು? ಡೈವರ್ಸ್ ಕೊಟ್ಟೋದು ನೀನು. ದೇವ್ರ ಡೈವರ್ಸ್ ಕೊಟ್ಟಾಗಲೇ ಮುಗೀತು ನಿನ್ಗೂ ನನ್ನ ಮಗಳಿಗೂ ಇನ್ನೇನು ಸಂಬಂಧ ಇದ್ದದು. ಹೋಗೋ ಮುಂಡೆ ಮಗನೇ ಅಂತ ಉಗಿದು ಕಳಿಸ್ಬೋದು ನೀನು. ಅದು ಬಿಟ್ಬಿಟ್ಟು ತಿರ್ಗವ ಅಳಿ ಮೈ ಅನ್ಕೊಂಡು ನೀನು ಅದು ಯಾವ ಮಗ ಉತ್ಕೊ ಮಾತಾಡಿ. ನಿನಗೇನೋ ಮಾನ ಮರ್ಬೋದಿಲ್ಲ. ನನಗದೇ ನಾನು ಯಾವುದೇ ಕಾರಣಕ್ಕೂ ಅವಳನ್ನ ತಾಯಿ ಅಂತ ಒಪ್ಕೊಳಕ್ಕೂ ಇಲ್ಲ. ಅವ್ಳು ಸತ್ರು ನಾನು ತಿರ್ಗಿ ನೋಡೋಕ್ಕಿಲ್ಲ. ಸತ್ಕೂಟ ನಮ್ಮ ಅಪ್ಪನಿಗೆ ಯಾವಾಗ ಅನ್ಯಾಯ ಮಾಡಿಬಿಟ್ಟು ಅವ್ನ ಕೂಟೆ ಓದ್ಲೋ ಅವತ್ತಿಗೆ ಮುಗ್ದೋಯ್ತು. ನೋಡು ಬೇಡಕಲ್ಲ ಮಗ ಹಿಂಗೆಲ್ಲ ಮಾತಾಡಬೇಡ ನೀನು. ಒಳ್ಳೆದ ಕಲಕಲ್ಲ ನೀನು ಮಾತಾಡ್ತಿರೋದು ನೀನು. ಒಳ್ಳೆದ ಕಲ ದೇವ್ರನಿಗೂ ಹೇಳ್ತೀನಿ ಕೇಳ್ಕೊ. ಅಲ್ಲ ಯಾವ ಥರ ಆಡ್ತಾಯಿದ್ದಿಲ್ಲ ನೀನು. ನೀನೇ ಸರಿ ನೀನು ಬುದ್ಧಿ ಕಲ್ತಿರೋದು ನೀನು. ಪರವಾಗಿಲ್ಲ ನೀನು ಚೆನ್ನಾಗಿ ಬುದ್ಧಿ ಕಲ್ತಿದ್ದಿ ಬಿಡು. ನೀನು ಮುಂದ್ಸರಿ ಇಷ್ಟೊಂದು ವಿಷ ತುಂಬ್ಕೊಂಡು ಕೂತಿದ್ದಿ ಅಂತ ಗೊತ್ತಿತ್ತಿಲ್ಲ ಕಣಪ್ಪ ನನಗೆ. ನಿಜವಾಗ್ಲೂ ಈ ಮಟ್ಟಿಗೆ ವಿಷಯಗಳ ತುಂಬ್ಕೊಂಡು ಕೂತಿದ್ದೀರಿ ಅಂತವ ದೇವ್ರನಿಗೂ ನನಗೆ ಗೊತ್ತಿತ್ತಿಲ್ಲ. ಗೊತ್ತಾಯ್ತಲ್ಲ ಬಿಡು. ಈಗ ಗೊತ್ತಾಯ್ತಲ್ಲ. ಈಗ ಏನು ಮಾಡಿ? ಈಗ ಏನು ಮಾಡ್ಕೊಂಡು ನಾನೇನು ಮಾಡೋಣಪ್ಪ? ಏನು ಮಾಡಕ್ಕಿಲ್ಲ ನಾನು. ಇನ್ನೇನು ಮಾಡಂಗಿರೋದು ನಿನ್ನ ಹೊತ್ಕೊಂಡು ಆಟ ಮಾಡೋಕ್ಕಾಗ್ದೋದನ್ನ ಇನ್ನೇನು ಮಾಡಂಗಿರೋದಪ್ಪ? ನೀನು ಇಷ್ಟ ಬಂದಾಗ ಮಾಡ್ಕೊಳ್ಳ ಮಗ. ನಾವೇನು ಮಾತಾಡೋಕ್ಕಿಲ್ಲ. ನಾನು ನಿಜವಾಗ್ಲೂ ಬೇಜಾರಪಟ್ಟು ನನಗೆ ಅದೇನು ಬೇಕು ನಿನ್ನ ಇಷ್ಟ ಹೆಂಗಾರು ಮಾಡ್ಕೊ. ಅಲ್ಲ ನಮ್ಮ ಅಮ್ಮನಿಗೆ ಹುಷಾರಿಲ್ಲ. ನಾಳೆ ದಿವಸ ಸಿಕ್ಕ ನಮ್ಮ ಅಮ್ಮ ನಮಗೆ ಬೇಕು ಅನ್ನತಾನೆ ಅನ್ನೋದು ಹೊರ್ತ್ಕೊಂಡು ಬಾಲ್ದಾದ್ಮೇಲೆ ನೀನು ಯಾವ ಗಣಿಸ್ಲಿಲ್ಲ. ನೀನು ಯಾವ ಮಗ ನೀನು. ನಿನ್ನಂಥ ಮಗನ ಪಡೆಯಕ್ಕೆ ನನ್ನ ಮಗಳು ಅದೆಷ್ಟು ದುರದೃಷ್ಟ ಮಾಡಿದ್ಲು. ಆಯಿತು ಹೋಗು. ಒಳ್ಳೆ ಕೆಲಸ. ನಾನು ಅಷ್ಟೇ ಕತೆ. ಅವಳಂತ ಕಿತ್ತೋದಮ್ಮನ ಪಡೆಯಕ್ಕೆ ದುರದೃಷ್ಟನೇ ಮಾಡಿರೋದು ಕತೆ. ನೋಡು ಹೆಂಗೆ ಮಾತಾಡಿ ಅಂತ. ಒಳ್ಳೇದಾದ ನಿನಗೆ. ಒಳ್ಳೆ ಕೆಲಸ ಹೋಗು. ಆಗದೆ ಬೇಡ ಒಳ್ಳೆಯದು ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.